ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಏನು ಹೊಸದಾಗಿ ಗೃಹ ಜ್ಯೋತಿಗೆ ಮತ್ತೆ ರೀ ಅಪ್ಲಿಕೇಶನ್ ಮತ್ತೆ ರಿವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಬೆಸ್ಕಾಂ ಅಧಿಕಾರಿಗಳು. ಅದನ್ನ ಹೇಗೆ ಅಪ್ಲೈ ಮಾಡೋದು, ಹಾಗೇನೆ ನಿಮಗೆ ಬೇಕಾಗಿರೋ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಯಾವ್ದು ಅಂತ. ಸೊ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ರೀತಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೇನೆ ತೊಂದರೆ ಆಗೋದು. ಇವಾಗ ವಿಡಿಯೋನ ಶುರು ಮಾಡೋಣ, ಯಾವುದೇ ಟೈಮ್ ವೇಸ್ಟ್ ಮಾಡ್ತಲೇ ಬನ್ನಿ. ಸ್ನೇಹಿತರೆ ನೋಡಬಹುದು, ಈ ಒಂದು ಗೃಹ ಜ್ಯೋತಿದು ಫಾರಂ ಹೇಗಿರುತ್ತೆ ಅಂತ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ. ಮೊದಲನೇದಾಗಿ ಬಂದು ಸ್ನೇಹಿತರೆ, ಇಲ್ಲಿ ಒಂದು ನಿಮಗೆ ಖುಷಿ ವಿಚಾರ ಇದೆ. ಅದೇನಪ್ಪಾ ಅಂದ್ರೆ, ಈ ಒಂದು ಏನ್ SIR ಫಾರಂ ನೀವೇ ಮನೆಗೆ ತಂದು ಫಿಲ್ ಮಾಡ್ಬೇಕಾಗಿತ್ತಲ್ಲ, ಇದು ಯಾವುದೇ ರೀತಿ ಆತರ ಆಗೋದಿಲ್ಲ. ಇದನ್ನ ಬಂದು ಬೆಸ್ಕಾಂ ಅಧಿಕಾರಿಗಳೇನೆ ಯಾವುದೇ ಕಾಸು ಇಸ್ಕೊಂಡಳೆ ಅಂದ್ರೆ ಫ್ರೀ ಆಗಿ ನಿಮ್ಮ ಒಂದು ಫಾರಂ ನ ಅವರೇ ಸ್ವತಃ ಫಿಲ್ ಮಾಡ್ತಾರೆ. ಇದು ಬಂದು ಖುಷಿ ವಿಚಾರ ಆಗಿರುತ್ತೆ. ಇವಾಗ ನಿಮಗೆ ಬೇಕಾಗಿರೋ ಅಗತ್ಯವಾದ ಡಾಕ್ಯುಮೆಂಟ್ಸ್ ಯಾವ್ದಾವ್ದಪ್ಪ ಅಂತ ಇವಾಗ ಹೇಳ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಒಂದ್ ಕಡೆ ಲಿಸ್ಟ್ ಮಾಡ್ಕೊಂಬಿಡಿ, ಅಥವಾ ಈ ವಿಡಿಯೋನ ಸೇವ್ ಮಾಡ್ಕೊಂಡ್ರೆ ನಿಮ್ಗೆನೆ ಒಳ್ಳೇದಾಗುತ್ತೆ. ಇವಾಗ ಫಸ್ಟ್ ಡಾಕ್ಯುಮೆಂಟ್ ಬಂದು ನಿಮಗೆ ಬೇಕಾಗಿರೋದೇ ನಿಮ್ಮ ಒಂದು ಆಧಾರ್ ಕಾರ್ಡ್, ಮತ್ತೆ ಎರಡನೇದು ಬಂದು ನಿಮ್ಮ ಒಂದು ವೋಟರ್ ID, ಹಾಗೇನೆ ಮೂರನೇದು ಬಂದು ನಿಮ್ಮ ಒಂದು ರೇಷನ್ ಕಾರ್ಡ್, ಹಾಗೇನೆ ನಾಲ್ಕನೇದು ಬಂದು ನಿಮ್ಮ ಒಂದು ಎಲೆಕ್ಟ್ರಿಸಿಟಿ ಬಿಲ್, ಅಂದ್ರೆ ನೀವು ಮುಂಚೆ ಕಟ್ಟಿರ್ತಿರಲ್ಲ ಕರೆಂಟ್ ಬಿಲ್ ಬೇಕಾಗಿರುತ್ತೆ. ಹಾಗೇನೆ ಇನ್ನೊಂದು, ನೀವೇನಾದ್ರೂ ಸ್ಪೆಷಲ್ ಕ್ಯಾಸ್ಟ್ ಆಗಿದ್ರೆ ಲೈಕ್ SC ST ಅವರಾಗಿದ್ರೆ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನ ತಗೊಂಡೋಗ್ಬೇಕಾಗಿರುತ್ತೆ. ಹಾಗೇನೆ ಇಂಪಾರ್ಟೆಂಟ್ ಬಂದು ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಪ್ರೆಸೆಂಟ್ ಇಂದು ತಗೊಂಡೋಗಿ, ಯಾವುದೇ ರೀತಿ ಹಳೆ ಫೋಟೋಗಳನ್ನ ತಗೊಂಡೋಗಕ್ ಹೋಗ್ಬೇಡಿ. ಹಾಗೇನೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ, ನೀವೇನಾದ್ರೂ ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ದೀರಾ ಅಂದ್ರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನ ತಗೊಂಡೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಮತ್ತೆ ಈ ಪ್ರೊಸೀಜರ್ ಯಾವ ರೀತಿ ಆಗುತ್ತಪ್ಪ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಬಂದು ಈ ಒಂದು ಏನು ಬೆಸ್ಕಾಂ ಅಧಿಕಾರಿಗಳು ಇರ್ತಾರೆ, ಅವರೇ ನಿಮ್ಮ ಒಂದು ಮನೆಗೆ ಅಥವಾ ಲೋಕಲ್ ನಿಮ್ಮ ಒಂದು ಏರಿಯಾಗೆ ಬಂದು, ಇಲ್ಲಿ ಈ ಒಂದು ಜಾಗದಲ್ಲಿ ನಾವ್ ಇರ್ತೀವಿ, ಇದೆಲ್ಲಾ ಡಾಕ್ಯುಮೆಂಟ್ಸ್ ನಾನು ಏನೇ ಹೇಳ್ದೆ, ಅಥವಾ ಅವರು ಒಂದೊಂದು ಡಾಕ್ಯುಮೆಂಟ್ಸ್ ನ ಹೇಳ್ಬೋದು ನಿಮ್ಮ ಮನೆಗೆ ಬಂದು ಈ ಒಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ. ಅದನ್ನೆಲ್ಲ ನೀವು ಅವ್ರು ಎಲ್ಲಿ ಇದೇ ಏರಿಯಾದಲ್ಲೇನೆ ಒಂದು ಜಾಗದಲ್ಲಿ ಅವ್ರು ಕುಂತಿರ್ತಾರೆ, ಅಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ನ ತಗೊಂಡೋದ್ರೆ ಆ ಸ್ಪಾಟ್ ಅಲ್ಲೇನೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ನ ವೆರಿಫೈ ಮಾಡಿ ನಿಮ್ಗೆ ಅಲ್ಲೇನೆ ಫಾರಂ ನ ಫಿಲ್ ಮಾಡಿ ಯಾವುದೇ ರೀತಿ ಚಾರ್ಜಸ್ ಮಾಡ್ದಲೆ ಕಂಪ್ಲೀಟ್ ಆಗಿ ನಿಮ್ಗೆ ಕಳಿಸ್ಕೊಡ್ತಾರೆ. ಇವಾಗ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ, ನೀವು ಹೋಗ್ಬೇಕಾದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಮೊಬೈಲ್ ನಂಬರ್ ಇರುತ್ತಲ್ಲ, ಆ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿರೋ ಮೊಬೈಲ್ ಸ್ಮಾರ್ಟ್ ಫೋನ್ ಅನ್ನ ನೀವು ಎತ್ಕೊಂಡು ಹೋಗ್ಬೇಕಾಗಿರುತ್ತೆ. ಏನಕ್ಕೆ ಅಂದ್ರೆ, ನಿಮ್ಗೆ ಅಲ್ಲಿ ಬೆಸ್ಕಾಂ ಅಧಿಕಾರಿಗಳು OTP ಅನ್ನ ಕೇಳ್ತಾರೆ. ಅಲ್ಲಿ ಅವ್ರು ಅಪ್ಲೈ ಮಾಡ್ಬೇಕಾದ್ರೆ ಅವ್ರಿಗೆ ನಿಮ್ಮ ಒಂದು OTP ಬೇಕಾಗಿರುತ್ತೆ. ಅದಕ್ಕೋಸ್ಕರ ನಿಮ್ಮ ಒಂದು ಮೊಬೈಲ್ ನ ನೀವು ತಗೊಂಡೋಗ್ಬೇಕಾಗಿರುತ್ತೆ. ಈಗ ಇಲ್ಲೇ ಸುಮಾರು ಜನ ಕನ್ಫ್ಯೂಷನ್ ಆಗ್ತಾ ಇರೋದು, ಅದೇನಪ್ಪಾ ಅಂದ್ರೆ ಯಾರ್ದು ಡಾಕ್ಯುಮೆಂಟ್ಸ್ ನ ತಗೊಂಡೋಗ್ಬೇಕು ಅಂತ. ಇವಾಗ ಹೇಳ್ತೀನಿ ನೋಡಿ, ಇದೇ ಇಂಪಾರ್ಟೆಂಟ್. ಇವಾಗ ನಾನು ಏನ್ ಹೇಳ್ದೆ ಇವೆಲ್ಲ ಡಾಕ್ಯುಮೆಂಟ್ಸ್, ಇದು ನೀವು ಯಾರ್ದು ತಗೊಂಡೋಗ್ಬೇಕಂದ್ರೆ, ಮೊದಲನೇ ಬಾರಿ ಗೃಹ ಜ್ಯೋತಿ ಬಂದಾಗ ಯಾರು ಅಪ್ಲೈ ಮಾಡಿರ್ತಾರಲ್ಲ ಅವ್ರದೇ ಆದ ಡಾಕ್ಯುಮೆಂಟ್ಸ್ ಇದೆಲ್ಲಾನು ನೀವು ಅಲ್ಲಿಗೆ ತಗೊಂಡೋಗ್ಬೇಕಾಗಿರುತ್ತೆ. ಹಾಗೇನೆ ಎಲ್ಲಾನು ಒರಿಜಿನಲ್ ಇರ್ಬೇಕು, ಯಾವುದೇ ರೀತಿ ಕಾಪೀಸ್ ನ ತಗೊಂಡೋಗ್ಬೇಡಿ. ಒರಿಜಿನಲ್ ಇದ್ರೆ ನಿಮ್ಗೆನೆ ಈಸಿ. ಮತ್ತೆ ನೀವೇನಾದ್ರೂ ಬಾಡಿಗೆ ಮನೇಲಿ ಇದ್ರೆ ನಿಮ್ಗೊಂದು ಟೀನೆಂಟ್ ಸರ್ಟಿಫಿಕೇಟ್ ನ ತಗೊಂಡೋಗ್ಬೇಕಾಗಿರುತ್ತೆ. ಬಟ್ ಅದ್ರದ್ದೇನು ಇವಾಗ ಇಂಪಾರ್ಟೆನ್ಸ್ ಇಲ್ಲ. ಏನಕ್ಕಂದ್ರೆ ಅಲ್ಲೊಂದು 2 ಕಾಲಮ್ ಇದೆ, ಒಂದು ಬಾಡಿಗೆದಾರರು ಅಥವಾ ಮಾಲೀಕರು. ನೀವೇನಾದ್ರೂ ಬಾಡಿಗೆದಾರರಿದ್ರೆ ಅಲ್ಲವರು ಟಿಕ್ ಹಾಕ್ತಾರೆ, ಅಥವಾ ಮಾಲೀಕರಿದ್ರೆ ಮಾಲೀಕರಂತ ಟಿಕ್ ಹಾಕ್ತಾರೆ. ಅದ್ರ ಅವಶ್ಯಕತೆ ಏನು ಇಲ್ಲ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ, ಎಷ್ಟೋ ಜನ ಏನೇನೋ ವಿಡಿಯೋಗಳನ್ನ ನೋಡಿ ಅವರ ಒಂದು ಫಾರಂ ನ ಇಸ್ಕೊಂಡು ಅವರೇ ಫಿಲ್ ಮಾಡಕ್ ಹೋಗ್ಬಿಡ್ತಾರೆ. ಆ ರೀತಿ ಯಾವುದೇ ತಪ್ಪನ್ನ ನೀವು ಮಾಡ್ಕೊಳಕ್ ಹೋಗ್ಬೇಡಿ. ಈ ಒಂದು ಫಾರಂ ಏನಿದೆ, ನಿಮ್ಮ ಒಂದು ಬೆಸ್ಕಾಂ ಅಧಿಕಾರಿಗಳನ್ನೇ ನೀಟಾಗಿ ಫಿಲ್ ಅಪ್ ಮಾಡಿ ಆ ಒಂದು ಸ್ಪಾಟ್ ಅಲ್ಲೇನೆ ನಿಮ್ಗೆ ರಿವೆರಿಫಿಕೇಶನ್ ಮಾಡಿ, ಅಲ್ಲೇ ನಿಮ್ಮ ಒಂದು ಫೋಟೋ ಎಲ್ಲ ತಗೊಂಡು ನಿಮ್ಗೆ ಸ್ಪಾಟ್ ಅಲ್ಲೇನೆ ನಿಮ್ಮ ಒಂದು ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡ್ಬಿಡ್ತಾರೆ ಸ್ನೇಹಿತರೆ. ಯಾವುದೇ ರೀತಿ ಫೇಕ್ ವಿಡಿಯೋಗಳನ್ನ ನೋಡ್ಕೊಂಡು ನೀವೇ ಸ್ವತಃ ಹೋಗಿ ಏನೇನೋ ಮಾಡೋದನ್ನ ಮಾಡಕ್ ಹೋಗ್ಬೇಡಿ. ಮತ್ತೆ ಇನ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಸೈಬರ್ ಸೆಂಟರ್ ಗಳಿಗೆ ಹೋಗಿ ಅಲ್ಲಿ ಯಾವ್ದಾವ್ದೋ ಫಾರಂ ನ ತಗಸ್ಕೊಂಡು ಫಿಲ್ ಅಪ್ ಮಾಡಿ ಅಪ್ಲೈ ಮಾಡ್ಬಿಟ್ಟಿದೀನಿ ಅಂತ ಅನ್ಕೊಂತಾರೆ. ಅದು ಯಾವುದೇ ರೀತಿ ಅದು ಸಾಧ್ಯ ಇಲ್ಲ. ನಿಮ್ಮ ಒಂದು ಬೆಸ್ಕಾಂ ಅಧಿಕಾರಿಗಳೇನೆ ಸ್ವತಃ ಅವರೇ ಬಂದು ನಿಮ್ಮ ಒಂದು ಫಾರಂ ನ ಫಿಲ್ ಮಾಡ್ತಾರೆ. ಬಟ್ ಅವ್ರೇನ್ ಮನೆಗ್ ಬಂದು ಫಾರಂ ನ ಫಿಲ್ ಮಾಡೋದಿಲ್ಲ. ಫಸ್ಟ್ ಮನೆ ಹತ್ರ ಬಂದು ಅದೇ ಒಂದು ಏರಿಯಾದಲ್ಲೇ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಕುತ್ಕೊಂಡು ಅಧಿಕಾರಿಗಳು ಅಲ್ಲಿಗೆ ಕರ್ಸ್ಕೊಂಡು ನಿಮ್ಮನ್ನ ವೆರಿಫೈ ಮಾಡಿ ಅಲ್ಲೇನೆ ಸ್ಪಾಟ್ ಅಲ್ಲೇನೆ ಅಪ್ಲೈ ಮಾಡಿ ನಿಮ್ಮನ್ನ ಕಳಿಸ್ತಾರೆ. ಇದು ಬಂದು ಯಾವುದೇ ರೀತಿ ದುಡ್ಡು ಇಸ್ಕೊಳ್ತಲೆ ಕಂಪ್ಲೀಟ್ ಆಗಿ ಫ್ರೀ ಆಗಿ ಮಾಡ್ತಾರೆ. ಯಾರು ತಲೆ ಕೆಡ್ಸ್ಕೊಳೋ ಅಗತ್ಯ ಇಲ್ಲ. ಹಾಗೇನೆ ಕನ್ಫ್ಯೂಷನ್ ಕೂಡ ಆಗಕ್ ಹೋಗ್ಬೇಡಿ. ಇದು ತುಂಬಾನೇ ಸುಲಭ. ನೀವು ರೆಡಿ ಇಟ್ಕೊಬೇಕಾಗಿರೋದು ಡಾಕ್ಯುಮೆಂಟ್ಸ್ ಗಳು ಅಷ್ಟೇ, ಬಿಟ್ರೆ ಇನ್ನೇನು ಅಲ್ಲ ಸ್ನೇಹಿತರೆ. ನೋಡಿದ್ರಲ್ಲ, ಇಷ್ಟೇನೆ ಈ ಒಂದು ಗೃಹ ಜ್ಯೋತಿದು ಚೆಕ್ ಅಥವಾ ರಿವ್ಯಾಲ್ಯೂಯೇಷನ್. ಈಗ ಕೊನೆಯದಾಗಿ ಈ ಒಂದು ವಿಡಿಯೋ ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ಸಹಾಯ ಆಗಿದ್ರೆ ಇವಾಗ್ಲೇನೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಏನಕ್ಕೆ ಅಂದ್ರೆ ಅವ್ರಿಗೂ ಗೊತ್ತಾಗ್ಲಿ. ಯಾವ್ದಾವ್ದೋ ವಿಡಿಯೋಗಳನ್ನ ನೋಡಿ ಸುಮ್ನೆ ಫಾಲ್ಸ್ ವಿಡಿಯೋಗಳನ್ನೆಲ್ಲ ನೋಡ್ಕೊಂಡು ಯಾವ್ದಾವ್ದೋ ಫಾರಂ ನ ಅವ್ರಾಗವ್ರೆ ಫಿಲ್ ಮಾಡ್ಕೊಂಡು ಅದೆಲ್ಲ ಸುಮ್ನೆ ತಪ್ಪಾಗಿ ಅದು ಇನ್ನೂ ಒಂದು ಮಿಸ್ಟೇಕ್ ನ ಮಾಡ್ಕೊಳಕ್ ಹೋಗ್ತಾರೆ. ಆ ತರ ಯಾವ್ದೇ ರೀತಿ ಮಾಡ್ಕೊಳಕ್ ಹೋಗ್ಬೇಡಿ. ಮತ್ತೆ ನಿಮ್ಗೇನಾದ್ರೂ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂದ್ರೆ ನಮ್ಮ ಚಾನಲ್ಗೆ ಈಗ್ಲೇನೆ ನಮ್ಮ ಒಂದು ಚಾನಲ್ ನ ಭಾಗ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಒಂದು
ವಿಡಿಯೋಗೆ ಲೈಕ್ ನ ಮಾಡಿ. ಮತ್ತೆ ಸಿಗೋಣ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.